ಬೆಣ್ಣೆ ಥರ ಇದೆ. ಬೆಣ್ಣೆನಾ? ಸರಿ ಬಿಡಪ್ಪ. ಗುಲ್ಗಮ್ ಥರ ಐತಲ್ಲ ಸಾಫ್ಟ್ ನೋಡ್ರಿ, ಪ್ಯಾಟ್ರನ್ ನೋಡ್ರಿ. ఇదే ఈ పల్స్. ఓకే ఓకే. దానికి సైడ్ డ్రిల్ చేస్తారు. ఇది వచ్చేసి మిడిల్ డ్రిల్. ఇది సైడ్ డ్రిల్. यहाँ पे मूवी शूटिंग किया पुष्पा 1. ओ तगेगा नहीं साला. But all building total पूरा setting building cardboard plywood ना. ಕರುನಾಡ ತಾಯಿ ಸದಾ ಚಿನ್ಮಯಿ. ಅಣ್ಣ ನಿಂಗೆ ತಾಕತ್ತಿದ್ರೆ ಹೈದರಾಬಾದ್ಗೆ ಆಟ ಹೊಡಿದ್ಯಾ? ಬೆಂಗಳೂರಿಂದ ಹೈದರಾಬಾದ್ಗೆ ಯಾರು ಮಾಡಿರಬಾರ್ದ ಸಾಹಸನ. ಮೀಟರ್ ಬೇಕು, ಮೀಟರ್ ಏನು ಮಚ್ಚೆ? ಶಿಸ್ತಾಗಿ ಯಶವಂತಪುರದಿಂದ ಟ್ರೈನ್ ಟಿಕೆಟ್ನ ಮಾಡಿಕೊಂಡು 2 ಟೈರ್ AC ಹೈದರಾಬಾದ್ ಕಡೆ ನಮ್ಮ ಪ್ರಯಾಣ ಶುರುವಾಗಿತ್ತು. ನೈಟ್ 11:30 ಟ್ರೈನ್ ಹೊಡ್ತು. ನಮ್ಮ ಪುಣ್ಯ ನಮಗೆ ಸೀಟ್ ಸಿಕ್ಕಿತ್ತು. ನನ್ನ ಫ್ರೆಂಡ್ ಒಂದು ಬಗಿಲಿದ್ದೆ, ನಾನು ಇನ್ನೊಂದು ಬಗಿಲಿದ್ದೆ. ಹೈದರಾಬಾದ್ ಕಡೆ ಪ್ರವಾಸ. ಬನ್ನಿ ಹೋಗೋಣ. ಮಾಮ ನೀನೇನು ಇಲ್ಲಿ 10:20 ನಾವು ಕಾಚಿಗೌಡ ರೈಲ್ವೆ ಸ್ಟೇಷನ್ ಇಳಿದಾಗ ಅಲ್ಲಿಂದ ಬಂಜಾರಾ ಹಿಲ್ಸಲ್ಲಿ ರೂಮ್ ಮಾಡಿದ್ವಿ. ಬಸ್ ಹತ್ಕೊಂಡು ಅಲ್ಲಿಂದ ಆಟೋ ಹಿಡ್ಕೊಂಡು ನಾವು ಮಾಡಿರೋ ರೂಮ್ಗೆ ಹೋದ್ವಿ. ಬಂಜಾರಾ ಹಿಲ್ಸಲ್ಲಿ ಒಳ್ಳೆ ರೂಮ್ ಮಾಡಿದ್ವಿ. ಅದು ಎಲ್ಲಿ ಹೋಗ್ತಿದ್ದೀವೋ ಏನೋ ನನಗಂತೂ ಓದಾಯ್ತಲ್ಲ ಗುರು. ಅಣ್ಣ ಬಂಜಾರಾ ಹಿಲ್ಸ್ ಹತ್ರ ರೂಮ್ ಮಾಡಿದ್ದು. ಇಲ್ಲಿ ನಾಷ್ಟ ಮಾಡೋಕ್ಕೆ ಅಂತ ತೊಳ್ಳೆಗಾಡಿ ಬಂದಿದ್ದೀವಿ. ಎಲ್ಲೋದು ತೊಳ್ಳೆಗಾಡಿ ಹುಡುಕತ್ತೀವಿ ನಾಷ್ಟ ಮಾಡೋಕ್ಕೆ. ದೋಸೆ ಹೊಡೆದು ಬಿಸಿ ದೋಸೆ ತಿಂದುಟ್ಟು ಚಿನಿ ಬಾಚಿನಿ ಹೈದರಾಬಾದಲ್ಲಿದ್ಯಾ? ಏನು ಚಿನಿ ಖುಷಿ ನೋಡಪ್ಪ ಚಿನಿಗೆ. ಏನು ಗೊತ್ತಾಯ್ತಲ್ಲ, ಏನಿಲ್ಲ, ಸುಮ್ಮನೆ ಸಿಕ್ಕಿದ ಕಡೆ ಹೋಗ್ತಾ ಇದ್ದೀವಿ ಏನೋ. ಏನಾ? ಓಕೆನಾ? ಓಕೆ. ಈಗ ನಾವು ಮಾಡಿರೋ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಬಂಜಾರಾ ಹಿಲ್ಸಲ್ಲಿ ಮಾಡಿರೋ ಸರ್ವಿಸ್ ಅಪಾರ್ಟ್ಮೆಂಟ್ಸು Airbnb ಮಾಡಿದ್ವಿ. ಒಂದು ಒಳ್ಳೆ ರೇಟ್ಗೆ 2,500 ರೂಪಾಯಿಗೆ 2 ದಿನ ಸಿಕ್ತು. ಆ್ಯಕ್ಚುಲಿ ನಾವು 3 ಜನ ಬುಕ್ ಮಾಡಿದ್ದು, 3 ಜನಕ್ಕೋಸ್ಕರ. ಬನ್ನಿ ನೋಡೋಣ. ರೂಮಿಗೆ ಬಂದು ಅಲ್ಲಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಮುಂದಿನ ಪ್ರಯಾಣ ಸಾಗಿದ್ದು ಚಾರ್ಮಿನಾರ್ ಕಡೆಗೆ. ಬನ್ನಿ ಚಾರ್ಮಿನಾರ್ನ ನೋಡೋಣ. ಚಾರ್ಮಿನಾರ್ ಬಂದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರೋ ಒಂದು ಆರ್ಕಿಟೆಕ್ಚರು. ಲೈಟಾಗಿ ಪರ್ಷಿಯನ್ ಟಚ್ನ ಕೊಟ್ಟವ್ರೆ. ನೀವು ನೋಡ್ತಿರೋದು 1591ರಲ್ಲಿ ಕಟ್ಟಿರುವಂಥ ಒಂದು ವಿಸ್ಮಯ. 1591ರಲ್ಲಿ ಮೊಹಮ್ಮದ್ ಕುವೈಲ್ ಕುತುಬ್ ಶಾ ಈ ಒಂದು ಚಾರ್ಮಿನಾರ್ನ ಕಟ್ಟಿಸ್ತಾರೆ. ಏನಕ್ಕೆ ಕಟ್ಟಿಸ್ತಾರೆ ಬನ್ನಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. 1990ರಲ್ಲಿ ಹೈದರಾಬಾದಿಗೆ ಪ್ಲೇಗ್ ಅನ್ನೋ ಒಂದು ದೊಡ್ಡ ಬಿಮಾರಿ ಬಂದು ಎಷ್ಟೊಂದು ಜನ ನಗರವಾಸಿಗಳು ಜೀವ ಬಿಟ್ಬಿಡ್ತಾರೆ. ಈ ಒಂದು ಬೇಜಾರಿಗೆ ಅವಾಗಿನ ಕಾಲದ ರಾಜ ಮೊಹಮ್ಮದ್ ಕುವೈಲ್ ಕುತುಬ್ ಶಾ ಅವರು ಈ ಪ್ಲೇಗ್ ರೋಗ ಕಮ್ಮಿ ಆದರೆ ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸ್ತೀನಿ, ಮಾಸ್ಕ್ ಕಟ್ಟಿಸ್ತೀನಿ ಅಂತ ಒಂದು ಅರ್ಕೆ ಕಟ್ಕೋತಾರೆ. ಕಮ್ಮಿ ಆಗಾಯಿತು, ಅದಕ್ಕೆ ಕಟ್ಸವ್ರೆ. ಅದಾದಮೇಲೆ ಕುವೈಲ್ ಕುತುಬ್ ಶಾ ಅವರು ಹೈದರಾಬಾದ್ನ ತನ್ನ ಸಿಟಿ ಸೆಂಟರ್ ಕ್ಯಾಪಿಟಲ್ ಆಗಿ ಮಾಡ್ಕೋಬೇಕಾಗಿರ್ತದೆ. ಇದೊಂದು ಇಂಡಿಕೇಶನ್ ಅಂತೂ ಆಗುತ್ತೆ. ಮೂರನೇದು, ಇದೊಂದು ಟ್ರೇಡಿಂಗ್ ಜಾಗ, ವ್ಯವಹಾರ ಮಾಡೋ ಜಾಗ. ಹೊರ ರಾಜ್ಯದಿಂದ ಬರುವಂಥ ದವಸ ಧಾನ್ಯಗಳು, ಮುತ್ತುರತ್ನ, ವಜ್ರ ವೈಡೂರ್ಯಗಳನ್ನೆಲ್ಲ ಇಲ್ಲಿ ಅಂಗಡಿ ಮುಂಗಟ್ಟು ಥರ ಮಾಡಿ ಮಾರ್ತಾ ಇರ್ತಾರೆ. ಇವತ್ತಿಗೂ ನೀವು ಹೈದರಾಬಾದ್ಗೆ ಹೋದರೆ ಒರಿಜಿನಲ್ ಪರ್ಲ್ ಸಿಗುತ್ತೆ, ತಗೋಬೋದು. ಚಾರ್ಮಿನಾರ್ ಪಕ್ಕದಲ್ಲೇ ಏನಿಲ್ಲ, ಒಂದು 10 ಹೆಜ್ಜೆ ಅಷ್ಟೇ. ಅಲ್ಲಿ ನಿಮಗೆ ಈ ಕರಾಚಿ ಬಿಸ್ಕೆಟ್ಸು, ಉಸ್ಮಾನಿ ಬಿಸ್ಕೆಟ್ಸು, ಅದು ಬಿಟ್ಟರೆ ಇರಾನಿ ಚಾಯಿ ಮತ್ತು ಅರೇಬಿಕ್ ಚಾಯಿ, ತರಾವರಿ ಬಿಸ್ಕೆಟ್ಗಳು ಹೋಗೋರು, ಮತ್ತು ಪಪ್ಸ್ಗಳು, ಎಗ್ ಪಪ್ಸು, ವೆಜ್ ಪಪ್ಸು, ತರಾವರಿ ಪಪ್ಸ್ಗಳವೆ. ನೀವೇನಾದರೂ ಹೋದ್ರೆ ಮಿಸ್ ಮಾಡದೆ ಟ್ರೈ ಮಾಡಿರಿ. ಇಲ್ಲಿ ಸಿಗೋ ಟೇಸ್ಟು ನಿಮ್ಗೆ ಹೈದರಾಬಾದಲ್ಲಿ ಬೇರೆ ಎಲ್ಲೂ ಸಿಗಲ್ಲ. ನಿಮ್ರಾ ಕೆಫೆ ಸಾಕಾತ. ಬೆಣ್ಣೆ ಥರ ಇದೆ. ಬೆಣ್ಣೆನಾ? ಸರಿ ಬಿಡಪ್ಪ.
ಈ ಚಾರ್ಮಿನಾರ್ ಹತ್ರದಲ್ಲೇ ನಿಮಗೆ ಕಸ್ಟಮೈಸ್ ಬಳೆಗಳು ಮಾಡ್ಕೊಡ್ತಾರೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಪ್ಯಾಟ್ರನ್ ಬೇಕು, ಯಾವ ಕಲರ್ ಬೇಕು, ಯಾವ ಶೇಡ್ ಬೇಕು ಅಂತ ಹೇಳಿದ್ರೆ ಸಾಕು, ಆ ಥರ ನಿಮ್ಮ ಕಣ್ಣು ಮುಂದೆ ಲೈವ್ ಆಗಿ ಮಾಡಿಕೊಡ್ತಾರೆ. ಕೆಂಡದ ಮುಂದೆ ಒಂಥರ ಸುಟ್ಬಿಟ್ಟು ನೀವು ನೋಡ್ಬೋದು. ಇಲ್ಲಿ ನೋಡ್ತಿದ್ದಾರಲ್ಲ ನೀವು, ಏನಿಲ್ಲ ಅಂದರೂ ನಿಮಿಷಕ್ಕೆ ಒಂದು 5-6 ಬಳೆ ಮಾಡ್ತಿರ್ತಾರೆ. ಅಷ್ಟು ಫಾಸ್ಟಾಗಿ ಅವ್ರ ಕೈ ಚಳಕಗಳಿರ್ತದೆ. ರೇಟ್ ಅಂತೂ 500 ರೂಪಾಯಿ ಜೊತೆ, 1000 ರೂಪಾಯಿ ಜೊತೆ ಆ ಥರನೇ ಮಾಡೋದು. ಒಳ್ಳೆ ಪಿಂಗಾಣಿ ಬಳೆಗಳಿದ್ದಂಗೆ ಇರ್ತವೆ. ತರಾವರಿ ಡಿಸೈನ್ಗಳು, ತರಾವರಿ ಕಲೆಕ್ಷನ್ಸ್ಗಳಿಟ್ಟವ್ರೆ. ನೀವು ಬಾರ್ಗಿನ್ ಮಾಡಬೇಕು, ಏನಾದರೂ ಅವ್ರು ಹೇಳೋ ರೇಟಿಗೆ ಸಿಗಾಕೊಂಡ್ರೆ ಅಷ್ಟೇ ಕೊಡಬೇಕಾಯ್ತದೆ. ಒಂದೊಳ್ಳೆ ಬಾರ್ಗಿನ್ ಮಾಡಿ ಒಂದೊಳ್ಳೆ ಬಳೆಗಳನ್ನ ನೀವು ಬುಟ್ಟಿಗೆ ಹಾಕೊಂಡು ಹೋಗ್ಬೋದು. ಇದೇ ನೋಡ್ರಿ ಅಲ್ಲಿ ಮಾಡೋವಂಥ ಕಸ್ಟಮೈಸ್ ಬಳೆಗಳು. ಸಖತ್ತಾಗಿ ಮಾಡಿದ್ರು. ನಾವು ಒಂದು 5 ನಿಮಿಷ ಕೂತ್ಕೊಂಡು ಏನು ಸಖತ್ತಾಗಿ ಮಾಡ್ತಾರಲ್ಲ ಅಂತ ನೋಡಿ ಅವರ ಒಂದು ಕೈ ಚಳಕಗಳು ನೋಡಿ ಕಳೆದೋದು. ನೀವು ಹೋದರೆ ಬಳೆಗಳು ತೊಗೋಬೇಕು ಅಂದರೆ ಕಸ್ಟಮೈಸ್ಗಳು ತಗೊಳ್ಳಿ, ಒಂದೊಳ್ಳೆ ಮಜಾ ಇರ್ತದೆ ನೋಡೋಕ್ಕೂ ಬಳೆ ತೊಗೊಳೋಕ್ಕೂ. ನೋಡಿರಿ ತರಾವರಿ ರೇಟು ಅಯ್ಯಪ್ಪ 1000 ರೂಪಾಯಿ, 1500, 500 ರೂಪಾಯಿಂದ ಶುರು. ಚಾರ್ಮಿನಾರ್ ಪಕ್ಕದಲ್ಲೇ ಪರ್ಲ್ ಮಾರ್ಕೆಟ್ ಐತೆ. ಮುತ್ತಿನ ಮಳಿಗೆ, ಮುತ್ತಿನ ಮಾರುಕಟ್ಟೆ. ಈ ಮಾರುಕಟ್ಟೆಗೆ ಹೋದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಒರಿಜಿನಲ್ ಪರ್ಲ್ಗಳು ಸಿಗ್ತವೆ. ಬೆರ್ಲಣಿಕೆ ಅಷ್ಟು ಅಂಗಡಿಲಿ ಮಾತ್ರ ನಿಮ್ಗೆ ಒರಿಜಿನಲ್ ಸಿಗ್ತದೆ. ಮಿಕ್ಕಿದ ಕಡೆ ನಿಮ್ಗೆ ಡುಬಾಕ್ ಮಾಡ್ಬಿಡ್ತಾರೆ. ನಾವು ಹೋಗಿದ್ದು ಲಿಂಗಮಯ್ಯ ಅಂತ ಒಂದು ಅಂಗಡಿಗೆ. 100 ವರ್ಷ ಹಳೆಯ ಅಂಗಡಿ ಇದು. ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ. ಆಲ್ ಓವರ್ ದ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡಿ, ಚಾಲೆಂಜ್ ಮಾಡಿ ಅಂತಾರೆ. ಆಲ್ ಓವರ್ ದ ವರ್ಲ್ಡ್ ಜೆನ್ಯೂನ್ ಆಗಿತ್ತು. ನಾನು ಬಂದು ನಮ್ಮ ಆಚಾರ್ಯವ್ರ ಹತ್ರ ತೋರಿಸಿದೆ, ಒರಿಜಿನಲ್ ಪರ್ಲ್ ಆಗಿತ್ತು. ನೀವೇನಾದ್ರೂ ಹೋಗೋದಾದ್ರೆ ಈ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ, ಮತ್ತೆ ಈ ವಿಡಿಯೋ ಮೇಲೆ ಇವ್ರ ನಂಬರ್ ಹಾಕಿರ್ತೀನಿ. ಒಂದೊಳ್ಳೆ ಒರಿಜಿನಲ್ ಮುತ್ತುಗಳನ್ನ ತಗೊಂಡು ನಿಮ್ಮ ಪ್ರೀತಿ ಪಾತ್ರರಿಗೆ ಖುಷಿ ಪಡಿಸಿ. లేయర్ వెళ్ళిపోలేదు. లేయర్ వెళ్ళిపోతే పౌడర్ వచ్చింది. పౌడర్ వచ్చింది. ఇది న్యాచురల్. పౌడర్ వస్తే న్యాచురల్ అయితే చాలా మంది కాల్చి చూపిస్తారు. కాల్చి బెంకితో చూపిస్తే తెలియదు మీకు న్యాచురల్ సెమీ అనేది తెలియదు అనమాట. ఇది న్యాచురల్ బేసిక్ టెస్ట్ ఇది. ఇక దీనిపైన క్వాలిటీని బట్టి ప్రైస్ ఉంటుంది. ఇక సర్టిఫికేట్ ఇస్తారా? సర్టిఫికేట్ ఇస్తారు. మీ పక్క రేంజ్లో చూపించండి. 100 years old షాప్. 100 ವರ್ಷ ಹಳೆ ಶಾಪ್ ಅಂತಪ್ಪ ಇದು. యాక్చువల్ మెయిన్ డీలర్స్ ఉంటారు పెద్ద. ఇది వచ్చేసి 1300 వన్ లైన్. ఇది 300 1300. ఓకే, న్యాచురల్. ఇవన్నీ లైన్స్ వచ్చేసి న్యాచురల్. మీకు సెమీలో కనిపించాయి ఇలాంటి లైన్స్. అది ఒక్కసారి బ్లేడ్ తో ఇది చేయండి. ఏ పోల్ చేయాలి? ఏ పోల్ చేయాలి? ఇది చేయండి. పౌడర్ వస్తుంది. నీట్గా అయిపోయింది. అదైతే కోటింగ్ వెళ్ళిపోతుంది. ఇంకోటి ఏంటి, అది ఒకటే షేప్ ఒకటే షైన్ వస్తుంది. ఇది సెమీ, ఇది ఒరిజినలా? సెమీ. ఇది మిషన్ రెడీ చేస్తుంది. అందుకే ఒకటే షేప్ ఒకటే షైన్ వస్తుంది. ఇది వచ్చేసి మిషన్ రీచ్ అయ్యేది న్యాచురల్గా వచ్చింది. న్యాచురల్ ఇది ఆయిస్టర్ లో ఫామ్ అవుతుంది. ఇది అందుకే ఒక షేప్ ఒక షైన్ ఉండదు. జస్ట్ డ్రిల్ చేయడమే. తీస్తారు, ఎంతవరకు అయితే అంతవరకు ఒకలాగా చేసి ఒక డ్రిల్ చేసేస్తారు అంతే. సైజ్ ఇంకా దప్పలేదా? ఇంకా చిన్నదా? ఇంకా పెద్దది. ఎంత పెద్దది ఉన్నది? ఎంత పెద్ద అంటే పెద్దగా. లూజ్లు నాకు కావాలి. లూజ్ అంటే స్ట్రింగ్ వస్తుంది సార్. అల్లనా లూజ్ 2 ఇయర్ రింగ్స్కి వెళ్ళి లూజ్ కావాలి. రెడీ ఉందా? అది పర్లేదు ఒరిజినల్ ఇయర్ రింగ్స్ తీసుకోండి, రెడీగా ఉంది. ఇది అయితే మీకు తక్కువ వస్తుంది. అట్లా లూజ్ తీసుకుంటే ఒక పర్లే 500 ఉంటుంది. ఓకే, ఇది పేరు 500. పేరు 500 ఒరిజినల్. ఇది సర్టిఫికేట్ ఇస్తారా? ఇన్నిటికి ఇస్తాం సార్. మీకు టెన్షన్ ఏం పడకండి, మీకు మంచి ఒరిజినల్ ఇస్తాం. ఆర్టిఫిషియల్ ఇక ఇది 300, ఇది 500, ఇది 500, ఇది 300. డిస్కౌంట్ ఏమీ లేదా షాపింగ్ చేస్తే? మీరు ఎక్కువ చేస్తే నేను డిస్కౌంట్ మంచిగా ఇస్తాను. తీసుకోండి. ఇక 600 కొద్దిగా పెద్దది 600. పెద్దది ఇంకా పెద్దది కూడా ఉంది 800. ఇది సేమ్ ప్రొసీజర్ చేస్తే పౌడర్ వస్తుందా? ఏదైనా చెక్ చేసుకోండి. మీకు ఏది కావాలో అన్ని సెలెక్ట్ చేయండి. మీరు సెలెక్ట్ చేయండి ఫస్ట్, అన్ని చెక్ చేసి. ఇంత ఆరాలు ఎంత రేట్ ఉంది? ఆరాలు 7500. ఇది బటన్ పోల్. ఇది ఇదే ఈ పల్స్. ఓకే ఓకే. దానికి సైడ్ డ్రిల్ చేస్తారు. ఇది వచ్చేసి మిడిల్ డ్రిల్. ఇది సైడ్ డ్రిల్. ఇది సిల్వరా? కాదు, ప్లాటినం ప్లేటెడ్. సింపుల్ లాగా ఒక అదెంత? ఇది 2000 ఉంది. 1800 వరకు వస్తుంది. ఇది విత్ సెట్ ఇయర్ రింగ్స్ మొత్తం సెట్ కలిపేసి 1800 వరకు వస్తుంది. ఈ ఆరాలు
సెమీ సార్ ఇక సెమీనా డూప్లికేట్ డూప్లికేట్ అంటే ఏదైతే సెమీ ప్రీషియస్ ఉంటుంది కదా దాంట్లో టాప్ క్వాలిటీ. డూప్లికేట్ అంటే చాలా మంది వేసుకోగానే కలర్ వెళ్ళిపోతుంది, అలాంటివి ఉండవు. ఏదైతే సెమీ ప్రీషియస్ ఉంటుందో దాంట్లో టాప్ క్వాలిటీ. జెంట్స్ కూడా వేసుకుంటారు. జెంట్స్ కూడా వేసుకుంటాం పెళ్లి షెర్వానీ పైన ఎంత 750,000 ఇది 750 సెమీ సెంటర్లో పైన ఉన్నాయి. అవి మీరు ఇక్కడే తయారు చేస్తారా? ఇక్కడే తయారు చేస్తారు. ಈಗ ಇದು ಮೀಡಿಯಮ್ ಸೈಜ್ ನಾವು ತೊಗೊಂಡಿದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಚೌಮಾಲಾ ಪ್ಯಾಲೇಸ್ಗೆ. ಇಲ್ಲಿ ಹೋದ್ರೆ ನಿಮಗೆ ನಿಜಾಮ್ರ ಒಂದು ಲಕ್ಸುರಿ ಲೈಫ್ ಸ್ಟೈಲ್ ನೋಡ್ಬೋದು. ಅಲ್ಲಿರುವಂಥ ಅರಮನೆ, ಆ ಒಂದು ಬಣ್ಣ ವಿನ್ಯಾಸ ಎಲ್ಲ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ಹೈದರಾಬಾದ್ಗೆ ಬಂದಮೇಲೆ ನಾವು ಬಿರಿಯಾನಿ ತಿನ್ನಲೇಬೇಕು, ಯಾಕಂದರೆ ಓಜಿ ಬಿರಿಯಾನಿ ಸಿಗೋದು ಹೈದರಾಬಾದಲ್ಲಿ ಮಾತ್ರ. ನಾವು ಬಂದಿರೋದು ಓಜಿ ಬಾವರ್ಚಿಗೆ. RTX ರೋಡು ಒಂದೇ ಬ್ರಾಂಚ್ ಇರೋದು ಆಲ್ ಓವರ್ ಇಂಡಿಯಾ, ಬಾವರ್ಚಿ. ಚಿಕನ್ ಮೆಜೆಸ್ಟಿಕ್ ಅಂತ ತೊಗೊಂಡೆ, ಅಪ್ಪ ಕ್ರೇಜಿ. ಇನ್ನು ಬಿರಿಯಾನಿ ಬರಬೇಕು. ದ ಒರಿಜಿನಲ್ ಓಜಿ ಬಾವರ್ಚಿ ಇದು. ನೋ ಫೇಕ್ ಬ್ರಾಂಚಸ್, ನೋ ಅದರ್ ಬ್ರಾಂಚಸ್ ಅಂತೆ. ಸರಿಯಾಗಿ 3 ಸೇರು ಬಿರಿಯಾನಿ ತಿಂದ್ಬಿಟ್ಟು ಒಡ್ಲು ತುಂಬ ರೂಮ್ಗೆ ಹೋಗಿ ಪಾಚ್ಕೋಗ್ಬಿಟ್ಟು ಅಲ್ಲಿಗೆ ನಮ್ಮ ಡೇ 1 ಇನ್ ಹೈದರಾಬಾದ್ ಮುಗೀತು. ನೆಕ್ಸ್ಟ್ ಮಾರ್ನಿಂಗ್ ಇವತ್ತು 2ನೇ ದಿನ ಹೈದರಾಬಾದಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಹೊರಟಿದ್ದೀವಿ. ಹೊರಡಕ್ಕೆ ನೋಡಿ ನಮ್ಮ ಫ್ರೆಂಡ್ ಹತ್ರ ಕಾರಿಸ್ಕೊಂಡಿದ್ದೀನಿ ಹೈದರಾಬಾದಲ್ಲಿ. ಸೊ ನನ್ನ ಫ್ರೆಂಡ್ ಮ್ಯೂಚುವಲ್ ಫ್ರೆಂಡು ಕೃಷ್ಣಣ್ಣ ಮತ್ತು ಅಜಯ್ ಅಂತ. ಅಜಯ್ ಅಣ್ಣವ್ರು ಈ ಕಾರ್ ಕೊಟ್ಟರು, ಕ್ರೇಜಿ ನಂಬರು 6399. ಈಗ ನ್ಯಾನೋದಲ್ಲಿ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ, ಸಾಕು ಓಡಾಡೋಕ್ಕೆ. ಪವರ್ ಸ್ಟೇರಿಂಗ್, AC ಇರೋ ಗಾಡಿ, ಪೀಸಾಗಿ ಓಡಾಡ್ಕೊಂಡು ಸಿಟಿಯಲ್ಲಿ ಆಗಲೇ ಅಣ್ಣ ಒಳಗಡೆ ಕೂತವನೆ. ಅಣ್ಣ ಏನಂತೀರಾ? ಏನಿಲ್ಲ, ಲೆಟ್ಸ್ ಗೋ ಟು ರಾಮೋಜಿ ಫಿಲ್ಮ್ ಸಿಟಿ. ಓಕೆ ಡ್ಯಾಮ್, ಲೆಟ್ಸ್ ಗೋ. ಬನ್ನಿ ಹೋಗೋಣ. ಇನ್ನು ಹೈದರಾಬಾದಲ್ಲಿ ಓಡಿಸೋಕ್ಕೆ ಮೀಟರ್ ಬೇಕು, ಮೀಟರ್. ಸ್ಟ್ರೈಟೇನಾ? ರೈಟ್. ರಾಮೋಜಿ ಇನ್ನೇನು ಬಂದೋ ರಾಮೋಜಿಗೆ. ಬೆಳಗ್ಗೆ ಟೈಮ್ ಈಗ ಕರೆಕ್ಟಾಗಿ 8:45, 10 ಗಂಟೆಗೆ ಅಂತ ಓಪನ್ನು. ರಾಮೋಜಿಗೆ ಬಂದಿದ್ದೀವಿ, ರಾಮೋಜಿ ನೋಡ್ಕೋತೀವಿ. ಸರಿ ರೂಮ್ಗೆ ಹೋಗಿ ಪಾಚ್ಕೋತೀವಿ. ಏನು ಮಜ್ಜಿ? ಎಸ್, ಹೌದು ಒಲಿಯೋ. ಎಂಟರಿಂಗ್ ದ ಡ್ರ್ಯಾಗನ್. ಸರ್ 10 o'clock ಓಪನಾ? 9. ರಾಮೋಜಿ ಕಾಣ್ತಾಯ್ತಾ? ಇಲ್ಲ ಹಿಂಗಿಡಿಲ್ಲ ನೋಡಿದೆ. ರಾಮೋಜಿ ಅಂತ ಕಾಣ್ತಾ ಇರ್ಬೋದು. ಎಲ್ಲ ಫಿಲಮ್ ಸ್ಟಾರ್ಗಳು ಏನು ಗಾಡಿ ಬರ್ತಾ ಇರೋದು. ಅಮ್ಯೂಸ್ಮೆಂಟ್ ಪಾರ್ಕ್, ಕಾಲೇಜ್ ವಿಲೇಜ್ ಅವರೆಲ್ಲ ಬಂದ್ಬಿಟ್ಟಾರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಶಾಕ್ ಆಯ್ತಾ? ಆಗಿರಲೇಬೇಕು. ಏನಕ್ಕಂದ್ರೆ ರಾಮೋಜಿನ ಸಪ್ರೇಟ್ ಆಗಿ ಒಂದು ಪಾರ್ಟ್ ಮಾಡಿ ಪಾರ್ಟ್ 2 ಇನ್ ಹೈದರಾಬಾದ್ ಅಂತ ಒಂದು ವಿಡಿಯೋ ಹಾಕ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂದರೆ ನಾಳೆ ವಿಡಿಯೋಗಳನ್ನ ನೋಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ಸಿಗೋಣ ಮುಂದಿನ ಪಾರ್ಟಲ್ಲಿ ಹೈದರಾಬಾದ್ ಕಂಪ್ಲೀಟ್ ರಾಮೋಜಿ ವ್ಲಾಗು ನೋಡ್ತಾ ಇರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ.